ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಜೀವನದ ಒಂದು ಅತ್ಯಮೂಲ್ಯವಾದಂಥ ಒಂದು 5 ವರ್ಷಗಳ ಕಾಲ ಏನೋ ಆ ಒಂದು ಟೈಮನ್ನು ಕೇವಲ ಒಂದು ಜೈಲಿನ ಒಂದು 4 ಗೋಡೆಗಳ ಮಧ್ಯೆ ಕಳೆದು ಹೋಗಿರುತ್ತೆ. ಇನ್ನೂ ನಿಮ್ಮ ಮೇಲಿರ್ತಕ್ಕಂಥ ಏನು ನಿಮ್ಮನ್ನು ಜೈಲಿಗೆ ಹಾಕಿರ್ತಕ್ಕಂಥ ಒಂದು ಆರೋಪ ಏನಿರುತ್ತೆ, ಆ ಒಂದು ಆರೋಪ ಇನ್ನೂ ಸಾಬೀತೇ ಆಗಿರೋದಿಲ್ಲ. ಆಗ ಜಸ್ಟ್ ನಿಮ್ಗೆ ಟ್ರಯಲ್ ಕೂಡ ಆಗಿರೋ ಅಂದರೆ ವಿಚಾರಣೆ ಕೂಡ ಇನ್ನೂ ಶುರು ಆಗಿರೋದಿಲ್ಲ. ಆದರೂ ನೀವು ಜೈಲಲ್ಲೇ ಇರಬೇಕು. ಇದು ಯಾವುದೋ ಒಂದು ಸಿನಿಮಾದ ಸ್ಟೋರಿ ಅಲ್ಲ, ಇದು JNU ಮಾಜಿ ವಿದ್ಯಾರ್ಥಿಯ ನಾಯಕ ಏನು ಉಮರ್ ಖಲೀದ್ ಅವರ ರಿಯಲ್ ಸ್ಟೋರಿ. ನಿಮ್ಮನ್ನು ನೀವು ಈ ಒಂದು ಕತೆ ಒಳಗಡೆ ಇಮ್ಯಾಜಿನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೊಂದು ಭಯ ಶುರುವಾಗಿರುತ್ತೆ. ಅಂಥದ್ರಲ್ಲಿ ಉಮರ್ ಖಲೀದ್ ಅವರು 5 ವರ್ಷಗಳ ಕಾಲ ಈ ಒಂದು 4 ಗೋಡೆಗಳ ಮಧ್ಯೆ ಅವರು ಜೀವನವನ್ನು ಕಳೆದಿದ್ದಾರೆ. ಜನವರಿ 5, 2026 ಅಂದರೆ ನಿನ್ನೆ ದಿನ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಉಮರ್ ಖಲೀದ್ ಮತ್ತು ಶಾರ್ಜಿಲ್ ಇಮಾಮ್ಗೆ ಬೇಲ್ ಇಲ್ಲ ಅಂತೇಳಿ. ಆದರೆ ಅದೇ ಕೇಸಲ್ಲಿರುವಂಥ ಬೇರೆ 5 ಜನರಿಗೆ ಈ ಒಂದು ಕೇಸಲ್ಲಿ ಬೇಲ್ ಸಿಗುತ್ತೆ. ಯಾಕೆ ಈ ಒಂದು ತಾರತಮ್ಯ? ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಸಾಕ್ಷ್ಯಗಳೆಲ್ಲ ಏನಿದ್ವು ಏನು ಈ ಒಂದು ಕೇಸಲ್ಲಿ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, 2020ರಲ್ಲಿ ದೆಹಲಿಯಲ್ಲಿ ನಡೆದಂಥ ಒಂದು ಗಲಭೆ ಏನಿದೆ, ಅದು ದೊಡ್ಡ ಮಟ್ಟದ ಒಂದು ಗಲಭೆ. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂತ ಭಾವಿಸ್ತೀನಿ. 53 ಜನ ಈ ಒಂದು ಗಲಭೆಯಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. ಈ ಒಂದು ಗಲಭೆಗೆ ಒಂದು ದೊಡ್ಡ ಪಿತೂರಿ ಇದೆ, ಏನು ಲಾರ್ಜರ್ ಕಾನ್ಸ್ಪಿರೆನ್ಸಿ ಇದೆ ಅಂತ ಹೇಳಿ ದೆಹಲಿ ಪೊಲೀಸ್ನವ್ರು ಏನಿದ್ದಾರೆ ಅವ್ರ ಕೇಸನ್ನು ಹಾಕ್ತಾರೆ. ಇದರ ಅಡಿಯಲ್ಲಿ ಉಮರ್ ಖಲೀದ್ ಮತ್ತು ಅವ್ರ ಜೊತೆಲಿದ್ದವರನ್ನು ಅರೆಸ್ಟ್ ಮಾಡ್ತಾರೆ. ಈಗ ಜನವರಿ 2026 ಜನವರಿ 5ನೇ ತಾರೀಕು ಬಂದಿರುವಂಥ ಸುಪ್ರೀಂ ಕೋರ್ಟ್ ತೀರ್ಪು ಏನು ಹೇಳುತ್ತೆ ಗೊತ್ತಾ? ಉಮರ್ ಖಲೀದ್ ಮತ್ತು ಶಾರ್ಜಿಲ್ ಇಮಾಮ್ ಕೇವಲ ಒಂದು ಗಲಭೆಯಲ್ಲಿ ಭಾಗಿಯಾದವರಲ್ಲ, ಇವರು ಪಿತೂರಿಯ ರೂವಾರಿಗಳು ಅಥವಾ ಮಾಸ್ಟರ್ ಮೈಂಡ್ಗಳು ಅಂತ ಹೇಳುತ್ತೆ. ಕೋರ್ಟ್ ಪ್ರಕಾರ ಆರೋಪಿಗಳಲ್ಲಿ 2 ಟೈಪ್ ಇದೆ ಈ ಒಂದು ಕೇಸಲ್ಲಿ. ಒಂದು ಮಾಸ್ಟರ್ ಮೈಂಡ್ಗಳು, ಏನೋ ಪ್ಲ್ಯಾನ್ ಮಾಡಿದಂಥವ್ರು, ಅವರಿಗೆ ಬೇಲಿಲ್ಲ. ಉಮರ್ ಖಲೀದ್ ಮತ್ತು ಶಾರ್ಜಿಲ್ ಅಂತವ್ರಿಗೆ ಬೇಲಿಲ್ಲ ಈ ಒಂದು ಕೇಸಲ್ಲಿ. ಮತ್ತು ಕಾಲ್ದಳ, ಏನು ಫುಟ್ ಸೋಲ್ಜರ್ಸ್ ಅಂತ ಅಂದ್ಕೊಳ್ತೀವಿ, ಮತ್ತು ಸುಮ್ಮನೆ ಫಾಲೋ ಮಾಡಿದವರು, ಇವರಿಂದ ಇದ್ದಂತಹ ಏನು ಗುಲ್ಫಿಶಾ, ಫಾತಿಮಾ ಮತ್ತು ಇನ್ನು ಇತ್ಯಾದಿ ಯಾರಿದ್ರು ಅವ್ರಿಗೆ ಬೇಲ್ ಸಿಗುತ್ತೆ. ಇವರು 2ನೇ ಇದರಲ್ಲಿ ಗ್ರೂಪಲ್ಲಿ ಇರ್ತಕ್ಕಂಥವ್ರು. ಆದರೆ ವೆಯ್ಟ್ ಮಾಡಿ, ಮಾಸ್ಟರ್ ಮೈಂಡ್ ಅನ್ನೋದಕ್ಕೆ ಕೋರ್ಟ್ ಹತ್ರ ಸಾಕ್ಷ್ಯ ಏನು? ಅವ್ರ ಹತ್ರ ಸಾಕ್ಷಿ ಇದೆಯಾ? ಅವರಿಗೆ ಸಾಕ್ಷಿಯನ್ನು ಸಬ್ಮಿಟ್ ಮಾಡಿದಾರಾ? ಇಲ್ಲೇ ಇರ್ತಕ್ಕಂಥದ್ದು ಅಸಲಿಯಾದಂಥ ಟ್ವಿಸ್ಟ್ ಅನ್ನುವಂಥದ್ದು. ಸಾಮಾನ್ಯವಾಗಿ ನಮ್ಮ ಕಾನೂನಲ್ಲಿ ಬೇಲ್ ಈಸ್ ದ ರೂಲ್, ಜೈಲ್ ಈಸ್ ದ ಎಕ್ಸೆಪ್ಷನ್ ಅಂತ ಒಂದು ಮಾತಿದೆ. ಅಂದರೆ ತಪ್ಪು ಸಾಬೀತಾಗೋವರೆಗೂ ಮನುಷ್ಯ ಫ್ರೀಯಾಗಿರ್ಬೋದು. ಆದರೆ ಉಮರ್ ಖಲೀದ್ ಅವರ ಮೇಲೆ ಹಾಕಿರುವಂಥ UAPA ಕಾಯ್ದೆ ಅಡಿಯಲ್ಲಿ ಈ ರೀತಿಯಾದಂಥ ಯಾವುದೇ ಚಾನ್ಸಸ್ ಇಲ್ಲ. ಇದರಲ್ಲಿ ಒಂದು ಡೇಂಜರಸ್ ಸೆಕ್ಷನ್ ಕೂಡ ಇದೆ, ಸೆಕ್ಷನ್ 43D(5) ಅಂತ. ಇದರ ಪ್ರಕಾರ ಪೊಲೀಸರು ಕೊಟ್ಟಿರುವಂಥ ಚಾರ್ಜ್ ಶೀಟ್ ನೋಡಿ ಮೇಲ್ನೋಟಕ್ಕೆ ಆರೋಪ ಸತ್ಯ ಅಂತ ಅನಿಸಿದ್ರೆ ಸಾಕು, ಬೇಲ್ ಕೊಡೋ ಹಾಗಿಲ್ಲ. ಅದರಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ, ಯಾರೇ ಅಪರಾಧಿಯಾಗಿದ್ರು ಕೂಡ ಪೂರ್ತಿ ವಿಚಾರಣೆ ನಡೆಸಿ ಸತ್ಯ ಸುಳ್ಳು ನೋಡೋದು ಆಮೇಲೆ ಕತೆ, ಮೊದಲೇ ಜೈಲಿಗೆ ಹಾಕಿ ಅಂತ ಈ ಒಂದು ಕಾನೂನನ್ನು ಹೇಳುತ್ತೆ. ಈ ಒಂದು ಕಾನೂನಲ್ಲಿ ಆ ರೀತಿ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಫಾಲೋ ಮಾಡ್ತಾ ಇದೆ. ಪೊಲೀಸರು ಈ ಒಂದು ಕೇಸಲ್ಲಿ ರಕ್ಷಿತ ಸಾಕ್ಷ್ಯಗಳು ಅಂತ ಏನು ಕರ್ತೀವಿ, ಪ್ರೊಟೆಕ್ಟೆಡ್ ವಿಟ್ನೆಸ್ಸು, ಅವುಗಳನ್ನು ಬಳಸಿದ್ದಾರೆ. ಅಂದರೆ ಇವರ ಹೆಸರುಗಳು ಯಾರಿಗೂ ಸಹ ಗೊತ್ತಿಲ್ಲ. ಇವರಿಗೆ ಒಂದಷ್ಟು ಕೋಡ್ ನೇಮ್ಗಳನ್ನು ಕೊಟ್ಟು ಅವರನ್ನು ಸಾಕ್ಷಿಗಳನ್ನಾಗಿ ಮುಂದುಗಡೆ ತಂದು ಇಡ್ತಿದ್ದಾರೆ. ಮೊದಲನೇ ಹೆಸರು ಸಿಯೆರಾ, ಬಾಂಡ್ ಮತ್ತು ಸ್ಮಿತ್ ಅನ್ನುವಂಥ 3 ಸಾಕ್ಷಿಗಳನ್ನು ಇವರು ಮುಂದೆ ಇಡ್ತಿದ್ದಾರೆ. ಇವರ ಹೇಳಿಕೆಗಳಲ್ಲೇ ಒಂದಷ್ಟು ವಿಚಿತ್ರವಾದಂಥ ಒಂದು ಕತೆ ಇದೆ. ಈ ಸಾಕ್ಷಿ ಸಿಯೆರಾ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಆತ ಹೇಳ್ತಾನೆ ಉಮರ್ ಖಲೀದ್ ಒಂದು ಸೀಕ್ರೆಟ್ ಮೀಟಿಂಗಲ್ಲಿ ಮಹಿಳೆಯರಿಗೆ ಚಾಕು, ಖಾರದ ಪುಡಿ, ಆ್ಯಸಿಡ್ ಬಾಟಲ್ಗಳನ್ನು ರೆಡಿ ಇಟ್ಕೊಳ್ಳಿ ಅಂತ ಹೇಳಿದರು ಅಂತ. ಆದರೆ ಮಜಾ ಅಂತ ಏನಪ್ಪ ಅಂತಂದರೆ, ಈ ಒಂದು ವಿಷಯದಲ್ಲಿ ಅದೇ ಮೀಟಿಂಗಲ್ಲಿದ್ದಂತಹ ಸ್ಮಿತ್ ಮತ್ತು ಎಕೋ ಅನ್ನುವಂತಹ ಇನ್ನಿಬ್ಬರು ಸಾಕ್ಷಿಗಳೇನಿದ್ದಾರೆ ಅವರಿಗೆ ಈ ಒಂದು ಮಾತುಗಳು ಕೇಳಿಸ್ಲೇ ಇಲ್ಲ. ಅವರು ಈ ಒಂದು ಮಾತುಗಳನ್ನು ಹೇಳಲೇ ಇಲ್ಲ. ಒಬ್ಬ ಕೇಳಿಸ್ಕೊಳ್ತಾನೆ, ಇನ್ನೊಬ್ಬರಿಗೆ ಕೇಳಿಸಲ್ಲ ಅಂತಂದರೆ ಹೇಗೆ ಸಾಧ್ಯ? ಇದನ್ನು ನಂಬೋದಕ್ಕೆ ಸಾಧ್ಯ ಇದೆಯಾ? ಆದರೂ ಕೂಡ ಕೋರ್ಟ್ ಇದನ್ನೆಲ್ಲ ಆಮೇಲೆ ವಿಚಾರಣೆಯಲ್ಲಿ ನೋಡೋಣ, ಈಗ ಸದ್ಯಕ್ಕೆ ಇವರ ಮಾತು ನಂಬಿ ಈ ಒಂದು ಬೇಲನ್ನು ರಿಜೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಪೊಲೀಸರು ಮತ್ತು TV ಚಾನಲ್ ಅವರು ಉಮರ್ ಖಲೀದ್ ಅವರ
ಅಮರಾವತಿ ಭಾಷಣವನ್ನು ತುಂಬ ವೈರಲ್ ಮಾಡಿದರು. ಅವರು ರಕ್ತ ಹರಿಯುತ್ತೆ ಅಂತ ಹೇಳಿದರು ಅಂಥೇಳಿ ಅವ್ರ ಮೇಲೆ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಬ್ಲಡ್ ವಿಲ್ ಫ್ಲೋ ಅಂತ ಹೇಳಿದ್ರು ಅಂಥೇಳಿ. ಆದರೆ ಅದೇ ಭಾಷಣ, ಆ ಭಾಷಣದ ಒರಿಜಿನಲ್ ವಿಡಿಯೋ ಮತ್ತು ಏನು ಟ್ರಾನ್ಸ್ಕ್ರಿಪ್ಟನ್ನು ನೋಡಿದ್ರೆ ಶಾಕ್ ಆಗುತ್ತೆ. ನಾವು ಹಿಂಸೆಗೆ ಹಿಂಸೆಯಿಂದ ಉತ್ತರ ಕೊಡಲ್ಲ, ಅವರು ಲಾಠಿ ಎತ್ತಿದರೆ ನಾವು ತ್ರಿವರ್ಣ ಧ್ವಜವನ್ನು ಹಿಡಿತೀವಿ, ಮಹಾತ್ಮ ಗಾಂಧಿಯ ಹಾದಿಯಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಅವರು ಕೊನೆಗೆ ಹೇಳಿದ್ದು ಇನ್ಕಿಲಾಬ್ ಜಿಂದಾಬಾದ್ ಅಂತ, ಅಂದರೆ ಕ್ರಾಂತಿ ಚಿರಾಯುವಾಗಲಿ ಅಂತ. ಭಗತ್ ಸಿಂಗ್ ಬಳಸಿದಂಥ ಈ ಒಂದು ಪದಗಳನ್ನು ಪೊಲೀಸ್ನವರು ಸರ್ಕಾರ ಉರುಳಿಸುವಂಥ ಪಿತೂರಿ ಅಂತ ಕರೆದ್ರು. ಒಂದು ಭಾಷಣ ಸರ್ಕಾರಕ್ಕೆ ಇಷ್ಟ ಆಗದಿದ್ದರೆ ಅದು ಭಯೋತ್ಪಾದನೆ ಆಗತ್ತಾ? ಜಸ್ಟ್ ನೀವೇ ಯೋಚನೆ ಮಾಡಿ. ಇದೇ ಕೇಸಲ್ಲಿ 2021ರಲ್ಲಿ ನತಾಶಾ ನರ್ವಾಲ್ ಮತ್ತು ದೇವಾಂಗ ಕಲಿತಾ ಅವರಿಗೆ ದೆಹಲಿ ಹೈಕೋರ್ಟು ಬೇಲನ್ನು ಕೊಟ್ಟಿತ್ತು. ಆಗ ಕೋರ್ಟ್ ಒಂದು ಅದ್ಭುತವಾದಂಥ ಒಂದು ಮಾತನ್ನು ಹೇಳಿತ್ತು. ಪ್ರತಿಭಟನೆ ಮಾಡೋ ಹಕ್ಕನ್ನು ಭಯೋತ್ಪಾದನೆ ಅಂತ ಕರೆಯೋಕ್ಕೆ ಆಗೋದಿಲ್ಲ. ಏನು, ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಭಯೋತ್ಪಾದನೆ ಅಂತ ಕರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿತ್ತು. ಎಲ್ಲರ ಮೇಲೂ ಇರೋದು ಒಂದೇ ಥರದ ಆರೋಪ. ಏನು, ಇಲ್ಲಿರ್ತಕ್ಕಂಥ ಉಮರ್ ಖಲೀದ್ ಮತ್ತು ಅವ್ರ ತಂಡದವ್ರ ಮೇಲೆ ಇರ್ತಕ್ಕಂಥದ್ದು ಒಂದೇ ರೀತಿಯಾದಂಥ ಆರೋಪ. ವಾಟ್ಸಪ್ ಚಾಟ್ಸು ಮತ್ತು ಏನೋ ರಸ್ತೆ ತಡೆ ಈ ಥರದ್ದು ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಆದರೆ ನತಾಶಾಗೆ ಬೇಲ್ ಸಿಗುತ್ತೆ, ಉಮರ್ ಖಲೀದ್ಗೆ ಸಿಗಲ್ಲ. ಸುಪ್ರೀಂ ಕೋರ್ಟ್ ಹೇಳುತ್ತೆ ನತಾಶಾ ಕೇವಲ ಫಾಲೋವರ್ ಆಗಿದ್ದರು, ಇವ್ರ ಹಿಂದೆ ಇದ್ದರು, ಅವರೊಂಥರ ಕಾಲ್ದಳ ಅಂತ. ಆದರೆ ಉಮರ್ ಐಡಿಯಾಲಜಿಕಲಿ ಡ್ರೈವರ್, ಅಂದರೆ ಸೈದ್ಧಾಂತಿಕವಾದ ಒಂದು ರೀತಿ ಇದನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ರು ಅಂತ ಅವ್ರು ಹೇಳ್ತಾರೆ. ಕೇವಲ ಒಂದು ಹಣೆಪಟ್ಟಿ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ನಿರ್ಧಾರ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ನೀವೇ ಯೋಚನೆ ಮಾಡಿ. ಈ ತೀರ್ಪಿನ ಇನ್ನೊಂದು ಡೇಂಜರಸ್ ಪಾಯಿಂಟು ಇಲ್ಲಿದೆ. ಸುಪ್ರೀಂ ಕೋರ್ಟ್ ಪ್ರಕಾರ ಏನು, ಭಯೋತ್ಪಾದನೆ ಅಂದರೆ ಬಾಂಬ್ ಹಾಕೋದು ಮಾತ್ರ ಅಲ್ಲ, ಅಗತ್ಯ ಸೇವೆಗಳಿಗೆ ತೊಂದರೆ ಕೊಡುವಂಥದ್ದು ಅಥವಾ ಆರ್ಥಿಕ ಭದ್ರತೆಗೆ ಪೆಟ್ಟು ಕೊಡುವಂಥದ್ದು, ಏಟನ್ನು ಮಾಡುವಂಥದ್ದು, ಅದು ಕೂಡ ಏನು ಭಯೋತ್ಪಾದನೆ ಆಗಬಹುದು ಅಂತ. ಆದರೆ ನಾಳೆ ದಿನ ರೈತರು ಅಥವಾ ಕಾರ್ಮಿಕರು ರಸ್ತೆಗೆ ತಡೆ ಮಾಡಿದರೆ ಅದನ್ನು ಭಯೋತ್ಪಾದನೆ ಅಂತ ಕರೆದು UAPA ಆ್ಯಕ್ಟ್ ಅಡಿಯಲ್ಲಿ ಇವ್ರ ಮೇಲೆ ಒಂದು ಕೇಸನ್ನು ಹಾಕ್ಬೋದಾ? ಇದು ನಮ್ಮ ಪ್ರತಿಭಟನೆಯ ಹಕ್ಕನ್ನೇ ಕಸಿದುಕೊಂಡಂತೆ ಆಗುತ್ತೆ. ಹೌದು ಅಲ್ವೋ ಅನ್ನೋದನ್ನು ಯೋಚನೆ ಮಾಡಿ. 5 ವರ್ಷ ಅಂತಂದರೆ ಸಣ್ಣದಾದಂಥ ಸಮಯ ಅಲ್ವೇ ಅಲ್ಲ ಫ್ರೆಂಡ್ಸ್. ಯಾಕಂದರೆ ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರಬಹುದಾದಷ್ಟು ದೊಡ್ಡ ಮಟ್ಟದ ಒಂದು ಸಮಯ. ಇಷ್ಟು ದಿನ ಉಮರ್ ಖಲೀದ್ ಜೈಲಿನಲ್ಲಿದ್ದಾರೆ. ಅಷ್ಟು 5 ವರ್ಷಗಳ ಕಾಲ ಅವರ ಒಂದು ಅಮೂಲ್ಯವಾದಂಥ ಟೈಮನ್ನು ಅವರು ಜೈಲಲ್ಲಿ ಕಳೆದಿದ್ದಾರೆ. ಟ್ರಯಲ್ ಕೂಡ ಇನ್ನೂ ಬಾಕಿ ಇದೆ, ಅದು ಕೂಡ ಇನ್ನೂ ಆಗಲೇ ಇಲ್ಲ. ಕಪಿಲ್ ಸಿಬಲ್ ಅವರು ಕೋರ್ಟ್ನಲ್ಲಿ ಹೇಳಿದರು, ಕೋರ್ಟಲ್ಲಿ ಕೇಳಿದರು ಅವರು, ಏನು ಶಸ್ತ್ರಾಸ್ತ್ರಗಳು ಎಲ್ಲಿದ್ದಾವೆ, ಹಿಂಸೆ ಎಲ್ಲಿದೆ, ಕೇವಲ ಭಾಷಣ ಮಾಡಿದರೆ ಭಯೋತ್ಪಾದನೆನಾ ಅಂತ. ಸುಪ್ರೀಂ ಕೋರ್ಟ್ ತೀರ್ಪು ಅಂತಿಮವಾಗಿರ್ಬೋದು, ಆದರೆ ಅದು ವಿಮರ್ಶೆಗೆ ಅತೀತ ಅಲ್ಲ. ನ್ಯಾಯ ವಿಳಂಬ ಆಯಿತು ಅಂತಂದರೆ ನ್ಯಾಯವನ್ನು ನಿರಾಕರಿಸಿದಂತೆ. ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಕರಿತೀವಿ. ಈ ಒಂದು ಮಾತೇನಿದೆ ಅದು ಉಮರ್ ಖಲೀದ್ ಅವರ ವಿಷಯದಲ್ಲಿ ಖಂಡಿತವಾಗ್ಲೂ ಸತ್ಯ ಆಗುತ್ತೆ, ನಿಜ ಆಗ್ತಾ ಇದೆ. ನಿಮ್ಗೇನು ಅನಿಸುತ್ತೆ? ಈ ಒಂದು ಉಮರ್ ಖಲೀದ್ ಅವರ ಕೇಸಲ್ಲಿ ಮತ್ತೆ ಇವರ ಬೇಲ್ಗಳನ್ನು ಮತ್ತೆ ಮುಂದಕ್ಕೆ ಹಾಕ್ತಾ ಇರೋದಂತ ಅನ್ನೋ ವಿಚಾರವನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.